ಶ್ರೀ ಗುರುಭ್ಯೋ ನಮಃ. ಭಾರತಿ ನಿನ್ನಯ ಅಡಿಗಡಿಗೆ ಪೊಡಮಡುವೆ ನಾ ಅಡಿಗಡಿಗೆ. ಭಾರತಿ ನಿನ್ನಯ ಅಡಿಗಡಿಗೆ ಪೊಡಮಡುವೆ ನಾ ಅಡಿಗಡಿಗೆ. ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. अस्माकं भारतमाता कदा स्वर्गसमाना भविष्यति. वात्सल्यपूरित भारतमातुः उत्सङ्के वयं कदा स्वर्गसुखम् अनुभोक्तुं शक्नुमः इत्युक्ते यदा वयम् एकीभावेन सर्वे एकत्र सम्भूय अस्माकं भारतमातुः सेवां यदि कुर्मः तदा अस्माकं भारतमाता स्वर्गसमाना भविष्यति ಅಲ್ವಾ. ಲಂಕೆಯಲ್ಲಿ ಎಲ್ಲವೂ ಕೂಡ ಬಂಗಾರದಿಂದ ಕೂಡಿದ್ದರೂ ಕೂಡ ರಾಮನಿಗೆ ಲಂಕಾ ನಗರ ಇಷ್ಟವಾಗಲಿಲ್ಲ. ಯಾಕೆಂದರೆ ಜನನಿ ಹೆತ್ತ ತಾಯಿ ಮತ್ತು ಹೊತ್ತಂಥ ಭೂಮಿಯೇ ಶ್ರೇಷ್ಠ ಅಂಥೇಳಿ ರಾಮ ಭಾರತಕ್ಕೆ ವಾಪಸ್ ಬರ್ತಾನೆ. ಹಾಗಾಗಿ ನಮ್ಮ ದೇಶ ನಮ್ಮ ಹೆತ್ತ ತಾಯಿಯ ಋಣವನ್ನು ತೀರಿಸಲು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ನಾವೆಲ್ಲರೂ ಭೇದ ಭಾವಗಳನ್ನು ಮರೆತು ಒಂದಾಗಿ ದೇಶ ಸೇವೆಯನ್ನು ಮಾಡಬೇಕು. ಹಾಗೆ ಭಾರತ ಮಾತೆಯ ವಾತ್ಸಲ್ಯಪೂರಿತವಾದಂತಹ ಮಡಿಲಲ್ಲಿ ಸ್ವರ್ಗ ಸಮಾನವಾದಂತಹ ಸುಖವನ್ನು ಕಾಣಬೇಕು. ಹಾಗಾದರೆ ಆ ಸ್ವರ್ಗ ಸಮಾನ ಸುಖಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ವಿಸ್ಮೃತ ಭೇದಾಸ್ಸಂತಃ ಸರ್ವೇಷಾಂ ಸಂವೇದಮಾಲಿಕಾಯಾಂ ನವमी कक्षायाः प्रथमा भाषा संस्कृतस्य पाठार्थं सर्वेषां हार्दं स्वागतं व्याहरामि. विस्मृतभेदास्सन्तः यदि वयं विस्मरणं कुर्मः, कुत्र विस्मरणं कुर्मः इत्युक्ते भाषा धन मतादिषु विस्मरणं कुर्मः. नाम वयं सर्वे वसुधैव कुटुम्बकम् इति मत्वा एकीभूय कार्यं कुर्मः तदा संहतिः कार्यसाधिका इति वाक्यस्य अनुवर्तनं कुर्मः तर्हि अस्माकं भारतमाता ಸ್ವರ್ಗಸಮಾನ ಭವಿಷ್ಯತಿ. ಅದಕ್ಕೋಸ್ಕರನೇ ಈ ಪಾಠ ವಿಸ್ಮೃತ ಭೇದಾಸ್ಸಂತಃ ಅಂಥೇಳಿ ಓದೋಣ. ಹಾಗಾದರೆ ಎಷ್ಟು ಅದ್ಭುತವಾದಂತಹ ಪಾಠ ಇದು. अस्माकं राज्य विद्यमान श्रेष्ठ कवीनां नामानि तेषां जीवनगाथाञ्च अधीत्य तेषु दर्शित सन्मार्गे गमनम् अस्माकं कर्तव्यम्. अतः अस्माकं राज्ये विद्यमान श्रेष्ठ कवीनाम् अन्यतमः एषः श्री विद्वान् जी महाबलेश्वरभट्टः. अस्य जननं 12 दिनाङ्के जून् मासे 1849 वर्षे अभवत्. ಅಂದರೆ 12 ಜೂನ್ ತಿಂಗಳಿನಲ್ಲಿ 1948ರಲ್ಲಿ ಇವರು ಹುಟ್ಟುತ್ತಾರೆ. ತಸ್ಯ ಜನ್ಮಸ್ಥಾನಂ ಯಲ್ಲಾಪುರ ಉಪಮಂಡಲಂ ಉತ್ತರ ಕನ್ನಡಂ. ಅಂದರೆ ಉತ್ತರ ಕನ್ನಡದಲ್ಲಿರುವಂತಹ ಯಲ್ಲಾಪುರ ತಾಲೂಕಿನಲ್ಲಿರುವಂತಹ ಹಿತ್ತಳಹಳ್ಳಿಯಲ್ಲಿ ಇವರು ಹುಟ್ಟುತ್ತಾರೆ. ಲಿಖಿತ ಕಾವ್ಯೇಷು ಸಮಾಸಃ ಕಾರಕಂ ಕನ್ನಡ ಸಂಸ್ಕೃತ ಕ್ರಿಯಾಪದಕೋಶಃ ಇತಿ. अस्माभिः व्याकरणस्य अध्ययनं सम्यक् करणीयः. अतः एव व्याकरणसम्बन्धी कृतीनां लेखनम् एतेन कृतम्. तदेव समासः. समासस्य पठनार्थं समासः इति लिखितवान्, कारकम् इति लिखितवान्. वयं सर्वे पठित्वा संस्कृतभाषायां व्याकरणस्य पठनं कुर्मः. इदानीं पाठस्य आरम्भः. पद्यं गायन्तु सम्यक्. गायन्ति खलु? विस्मृतभेदास्सन्तः निर्मलभावापन्नाः एकीभावं हृदयारूढं सततं कुर्वन्तु भो भो सततं कुर्वन्तु. विस्मृतभेदाः सन्तः निर्मलभाव आपन्नाः एकीभावं हृदय आरूढं सततं कुर्वन्तु. भोः भोः महाजनाः सततं कुर्वन्तु. कुर्वन्तु इत्यत्र
ಲೋಟ್ಲಕಾರः ವಿಸ್ಮೃತಭೇದಾः ಸಂತಃ ಅಸ್ಮಾಭಿಃ ಪ್ರಥಮತಃ ಭೇದಾನಾಂ ವಿಸ್ಮರಣಂ ಕುರ್ಯಾತ್. ಅಂದರೆ ನಮ್ಮಲ್ಲಿರುವಂತಹ ಭೇದ ಭಾವಗಳನ್ನು ನಾವು ಮರೆಯಬೇಕು. ಭೇದ ಭಾವಗಳು ಅಂದರೆ ಯಾವುದು? ಹಣದಲ್ಲಿ ಇರಬಹುದು, ಬಡವ ಶ್ರೀಮಂತ ಎನ್ನುವ ಭೇದ ಇರಬಹುದು, ಜ್ಞಾನ ಅಜ್ಞಾನದಿಂದ ಭೇದ ಇರಬಹುದು, ಭಾಷೆಯಲ್ಲಿ ಭೇದ ಇರಬಹುದು, ಜಾತಿಯಲ್ಲಿ ಭೇದ ಇರಬಹುದು, ಧರ್ಮದಲ್ಲಿ ಭೇದ ಇರಬಹುದು. ಈ ಎಲ್ಲ ಭೇದಗಳನ್ನು ಮೊದಲು ನಾವು ಮರೆಯಬೇಕು. ತದಾ ವಿಸ್ಮೃತ ಭೇದಾಸ್ಸಂತಃ ನಿರ್ಮಲ ಭಾವ ಆಪನ್ನ. ನಮ್ಮ ಭಾವನೆಯಲ್ಲಿ ನಿರ್ಮಲವಾದಂತಹ ಭಾವನೆ ಇರಬೇಕು. ನಿರ್ಮಲವಾದ ಭಾವನೆ ಅಂದರೆ ನಿರ್ಮಲ, ಮಲ ಅಂದರೆ ಗಲೀಜು. ಆ ಕೆಟ್ಟ ಭಾವನೆ ನಮ್ಮಿಂದ ದೂರವಾಗಬೇಕು. ಇಲ್ಲಿ ಭಾವ ಪ್ಲಸ್ ಆಪನ್ನ, ಭಾವಾಪನ್ನ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಯದಾ ಆಪನ್ನ ಶಬ್ದಸ್ಯ ಪ್ರಯೋಗಃ ಭವತಿ ತದಾ ದ್ವಿತೀಯ ವಿಭಕ್ತೌ ಏವ ತತ್ರ ಸಮಾಸಂ ಕುರ್ಯಾತ್. ಭಾವಂ ಆಪನ್ನಃ ಭಾವಾಪನ್ನಃ ಇತಿ ಭವತಿ ದ್ವಿತೀಯ ತತ್ಪುರುಷ ಸಮಾಸಃ. ನಿರ್ಮಲ ಭಾವ ಆಪನ್ನಃ ನಾಮ ನಿರ್ಮಲವಾದಂತಹ ಭಾವನೆಯನ್ನು ಹೊಂದಿರಬೇಕು. ಏಕೀಭಾವಂ, ಏಕೀಭಾವಂ ಅಂದರೆ ಅರ್ಥ ಏನು? ನಾವೆಲ್ಲರೂ ಒಂದು ಎನ್ನುವಂತಹ ಭಾವನೆ ಎಲ್ಲರಲ್ಲೂ ಇರಬೇಕು. ಅಂದರೆ ಯಾವುದೇ ಭೇದ ಭಾವಗಳಿಲ್ಲದೆ, ಭಾಷೆ ಜಾತಿ ಧರ್ಮಗಳ ಭಾವನೆ ಇಲ್ಲದೆ, ಭಾರತ ಮಾತೆಯ ಮಕ್ಕಳು ಎನ್ನುವಂತಹ ಒಂದು ಭಾವನೆ ನಮ್ಮೆಲ್ಲರ ಹೃದಯಾರೂಢಂ. ಹೃದಯ ಪ್ಲಸ್ ಆರೂಢಂ ಹೃದಯಾರೂಢಂ, ಎಲ್ಲರ ಹೃದಯದಲ್ಲಿ ನಾವೆಲ್ಲರೂ ಒಂದು ಎನ್ನುವಂತಹ ಭಾವನೆ ಇರಬೇಕು. ಅದನ್ನು ಒಂದು ದಿವಸ ಸ್ವತಂತ್ರ ದಿನಾಚರಣೆಯ ದಿವಸ ನಾವೆಲ್ಲರೂ ಭಕ್ತಿಯಿಂದ ಭಾರತ ಮಾತೆಯ ಬಾವುಟಕ್ಕೆ ನಮಸ್ಕಾರವನ್ನು ಮಾಡ್ತೀವಿ. ಆದರೆ ಅದೊಂದೇ ದಿವಸ ಅಲ್ಲ, ಸತತಂ ಕುರ್ವಂತು ತಾದೃಶ ಭಾವನಾ ಅಸ್ಮಾಸು ಸರ್ವದಾ ಭವೇತ್. ಆ ರೀತಿಯಾದಂತಹ ಭಾವನೆ ನಮ್ಮಲ್ಲಿ ಚಿರಂತನವಾಗಿರಬೇಕು, ಶಾಶ್ವತವಾಗಿರಬೇಕು, ಎಲ್ಲರಲ್ಲಿಯೂ ಇರಬೇಕು. ತದಾ ವಯಂ ಸರ್ವೇ ಭಾರತ ಮಾತುಃ ವಾತ್ಸಲ್ಯಪೂರಿತ ಉತ್ಸಂಕೆ ಸ್ವರ್ಗ ಸುಖಂ ಅನುಭೋಕ್ತುಂ ಶಕ್ನುಮಃ. ಭಾರತ ಮಾತೆಯ ವಾತ್ಸಲ್ಯಪೂರಿತವಾದಂತಹ ಮಡಿಲಲ್ಲಿ ಸ್ವರ್ಗ ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಬೋಹೋ ಬೋಹೋ ಸತತಂ ಕುರುವಂತು. ಯಾವಾಗಲೂ ಈ ಭಾವನೆಯನ್ನು ಹೊಂದಿರಿ, ಒಂದು ದಿವಸ ಅಲ್ಲ, ಯಾವಾಗಲೂ ಈ ಭಾವನೆಯಿಂದ ಇರಿ ಅಂಥೇಳಿ ಈ ಹಾಡನ್ನು ಒಂದ್ಸರಿ ಹಾಡ್ತಿರಲ್ವಾ? ವಿಸ್ಮೃತ ಭೇದಾಸ್ಸಂತಃ ನಿರ್ಮಲ ಭಾವಾಪನ್ನಾಃ ಏಕೀಭಾವಂ ಹೃದಯಾರೂಢಂ ಸತತಂ ಕುರ್ವಂತು ಭೋ ಭೋ ಸತತಂ ಕುರ್ವಂತು. ಹೃದಯ ಪ್ಲಸ್ ಆರೂಢಂ ಹೃದಯಾರೂಢಂ. ಭವಂತಃ ಪರಸ್ಪರ ಭೇದಭಾವಂ ವಿಸ್ಮರಂತು ಚಿತ್ತೆ ವಿಮಲ ಭಾವಃ ಭವತು. ವಯಂ ಭಾರತೀಯಾಃ ಏಕಭಾವೇನ ಭವಾಮಃ. ಪದ್ಯದ ಭಾವಾರ್ಥ. ಮುಂದಿನ ಪದ್ಯ. ಪೂರ್ವಜ ಮುನಿಜನ ಕವಿಜನ ವಾಂಛಾ ಸರ್ವೇಷಾಮೈಕ್ಯಂ ಸುಖಿನಃ ಸರ್ವೇ ಸಂತ್ವಿತಿ ಗಾನಂ ತೇಷಾಂ ಬಹುಹೃದ್ಯಂ. ಪೂರ್ವಜ ಮುನಿಜನ ಕವಿಜನ ವಾಂಛಾ ಸರ್ವೇಷಾಂ ಐಕ್ಯಂ ಸುಖಿನಃ ಸರ್ವೇ ಸಂತ್ವಿತಿ ಗಾನಂ ತೇಷಾಂ ಬಹುಹೃದ್ಯಂ. ಅಂದರೆ ಪೂರ್ವಜ, ಪೂರ್ವೇ ಅಸ್ಮತ್ ಪೂರ್ವೇ ಜಾತಾಃ ಇತಿ ಪೂರ್ವಜಾಃ. ನಮ್ಮಿಂದ ಮೊದಲು ಹುಟ್ಟಿದಂಥವರು, ನಮ್ಮ ತಾತ ಮುತ್ತಾತಂದಿರು ಇರಬಹುದು, ನಮ್ಮಿಂದ ಹಿರಿಯರು. ಮುನಿಜನ, ಮುನಿಗಳು, ಸನ್ಯಾಸಿಗಳು, ಸಾಧುಗಳು, ಸಂತರು. ಕವಿಜನ, ಕವಿಗಳು. ಏತೇಷಾಂ ಸರ್ವೇಷಾಂ ವಾಂಛಾ ನಾಮ ಇಚ್ಛಾ. ಇವರೆಲ್ಲರ ಇಚ್ಛೆ ಏನಾಗಿತ್ತು ಅಂದರೆ ಸರ್ವೇಷಾಂ ಐಕ್ಯಂ, ನಾವೆಲ್ಲರೂ ಒಂದಾಗಿರಬೇಕು ಎನ್ನುವಂತಹ ಭಾವನೆ ಅವರಲ್ಲಿ ಇತ್ತು. ಸರ್ವೇಷಾಂ ಐಕ್ಯಂ. ಸುಖಿನಃ ಸರ್ವೇ, ಸುಖಿನಃ ಸರ್ವೇ ವಿಸರ್ಗ ಸಕಾರಾದೇಶ ಸಂಧಿ. ಸರ್ವೇ ಸುಖಿನಃ ಸಂತು, ಎಲ್ಲರೂ ಒಂದಾಗಿ ಇರಲಿ, ಎಲ್ಲರೂ ಸುಖವನ್ನು ಪಡೆಯಲಿ, ಎಲ್ಲರೂ ಸಂತೋಷವಾಗಿ ಬದುಕಲಿ, ಯಾರೊಬ್ಬರೂ ಕಷ್ಟವನ್ನು ಅನುಭವಿಸದೇ ಇರಲಿ
ಅಲ್ಲಿ ಶ್ಲೋಕದಲ್ಲಿ ನೀವು ನೋಡ್ಬೋದು, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇದು ಶಾಂತಿ ಮಂತ್ರ. ನಮ್ಮ ಭಾರತೀಯರ ಮನಸ್ಸು ಎಷ್ಟು ವಿಶಾಲ ಅಂದರೆ, ನಾನೊಬ್ಬನೇ ಸುಖವಾಗಿ ಬದುಕಬೇಕೆಂಬಂಥ ಆಸೆಯನ್ನು ಯಾವತ್ತೂ ಯಾರಲ್ಲಿಯೂ ಹೊಂದಿರಲಿಲ್ಲ. ಎಲ್ಲರೂ ಸುಖವಾಗಿರಲಿ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ. ಅಷ್ಟೇ ಅಲ್ಲದೆ ಸರ್ವೇ ಸಂತು ನಿರಾಮಯಾಃ, ಯಾರೊಬ್ಬರೂ ರೋಗದಿಂದ ನರಳದೇ ಇರಲಿ. ಅದಕ್ಕಾಗಿ ಸರ್ವೇ ಸುಖಿನಃ ಸಂತು ಪ್ಲಸ್ ಇತಿ ಸಂತ್ವಿತಿ ಯಾವ ಸಂಧಿ ಆಗುತ್ತೆ ಗೊತ್ತಾ? ಎಣ್ ಸಂಧಿ. ಸಂತ್ವಿತಿ ಗಾನಂ, ಅವರೆಲ್ಲರ ಹಾಡು, ಅವರೆಲ್ಲರ ಕಾವ್ಯ, ಅವರೆಲ್ಲರ ಕವಿತೆ, ಅವರೆಲ್ಲರ ಉಪದೇಶ ಒಂದೇ. ಅವರ ಹೃದಯದಿಂದ ಬಂದಂತಹ ಮಾತು, ಅವರ ಹೃದಯದಿಂದ ಬಂದಂತಹ ಹಾಡು ಯಾವುದು ಅಂದರೆ ಎಲ್ಲರೂ ಸುಖವಾಗಿ ಬದುಕಲಿ ಎಂಬಂಥ ಮಾತು. ಭಾವಾರ್ಥವನ್ನು ನೋಡಿ. ಪೂರ್ವಜಾನಾಂ ಮುನೀನಾಂ ಕವೀನಾಂಚ ಅಭಿಪ್ರಾಯಃ ಏಕಃ ಏವ ಸರ್ವೇ ಭವಂತು ಸುಖಿನಃ ಇತಿ. ಭಾಷಾ ಧನಮತ ಜಾತಿ ವಿಭೇದೋ ಹೃದಯೇ ಮಾ ಭವತು ದುಃಖಿತ ದೀನ ಜನಾನುನ್ನೇತುಂ ಹಸ್ತಾಃ ಪ್ರಸರಂತು ಭೋ ಭೋ ಹಸ್ತಾಃ ಪ್ರಸರಂತು. ಭಾಷಾ ಧನ ಮತ ಜಾತಿ ವಿಭೇದ ಹೃದಯೇ ಮಾ ಭವತು. ನಮ್ಮಲ್ಲಿ ಭೇದ ಭಾವ ಅಂತ ಯಾವುದರಲ್ಲಿದೆ? ಭಾಷೆಯಲ್ಲಿದೆ. ನೀನು ಆ ಭಾಷೆ ಮಾತಾಡ್ತೀಯ, ನೀನು ಈ ಭಾಷೆ ಮಾತಾಡ್ತೀಯ, ಹಾಗಾಗಿ ನೀನು ನಮ್ಮವನಲ್ಲ ಎನ್ನುವ ಭಾವನೆ ನಮ್ಮಲ್ಲಿದೆ. ಆ ಭಾವನೆ ಇರಕೂಡದು. ಭಾಷೆಯ ಭೇದದಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರಬಾರದು. ಇನ್ನು ಧನ ಅಂದರೆ ಹಣದ ವಿಚಾರದಲ್ಲಿ ಒಬ್ಬರು ಶ್ರೀಮಂತರಿರ್ತಾರೆ, ಇನ್ನೊಬ್ಬ ಬಡವನಿರ್ತಾನೆ. ಒಂದು ಶ್ಲೋಕದಲ್ಲಿ ಒಂದು ಮಾತಿದೆ, ಭುಜಂಗ ಜಿಹ್ವಾ ಚಪಲಾ ನೃಪಶ್ರಿಯ ಅಂಥೇಳಿ. ಎಷ್ಟು ದೊಡ್ಡ ರಾಜನಾಗಿದ್ದರೂ ಆ ರಾಜನ ಸಂಪತ್ತುಗಳೆಲ್ಲವೂ ಕೂಡ ಹಾವಿನ ನಾಲಿಗೆ ಇದ್ದಂತೆ. ಹಾವಿನ ನಾಲಿಗೆ ಹೇಗಿರುತ್ತೆ? ಒಂದು ಕ್ಷಣ ಬಂದು ಮತ್ತೆ ಪುನಃ ಒಳಗೆ ಹೊರಟೋಗ್ಬಿಡುತ್ತೆ. ಆ ಸಂಪತ್ತುಗಳು ಹಾಗೆಯಂತೆ, ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಹೋಗುತ್ತೆ ಎನ್ನುವಂತಹ ಕಲ್ಪನೆ ಕೂಡ ನಮಗಿರೋದಿಲ್ಲ. ಹಾಗಾಗಿ ಧನದ ವಿಚಾರದಲ್ಲಿ ಇವನು ಬಡವ ಇವನು ಶ್ರೀಮಂತ ಎನ್ನುವಂತಹ ಯಾವ ಭೇದ ಭಾವವೂ ಕೂಡ ಇಲ್ಲಿ ಇರಬಾರದು. ಇನ್ನು ಜಾತಿ ಮತಗಳಲ್ಲಿಯೂ ಕೂಡ ಧರ್ಮಗಳಲ್ಲಿಯೂ ಕೂಡ ಭೇದ ಭಾವ ಇರಬಾರದು. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಎನ್ನುವಂತಹ ಒಂದೇ ಒಂದು ಜಾತಿ, ಅದು ಯಾವುದು? ಮನುಷ್ಯ ಜಾತಿ ಎನ್ನುವಂತಹ ಒಂದೇ ಒಂದು ಭಾವನೆ ಇರಬೇಕು. ಜಾತಿ ವಿಭೇದ ಹೃದಯೇ ಮಾ ಭವತು. ಹೃದಯೇ ತಾದೃಶ ಭೇದ ಭಾವನಾ ಕದಾಪಿ ನ ಭವತು. ತಥಾ ನ ಕುರ್ವಂತು ವಯಂ ಸರ್ವೇ ಏಕೀಭಾವೇನ ಭವಾಮಃ ಮಾ ಭವತು ಇತಿ. ಭವತು ಇತ್ಯತ್ರ ಲೋಟ್ಲಕಾರಃ. ದುಃಖಿತ ದೀನ ಜನಾನ್ ಉನ್ನೇತುಂ, ಉತ್ ಪ್ಲಸ್ ನೇತುಂ ಉನ್ನೇತುಂ ಅನುನಾಸಿಕ ಸಂಧಿ. ಹಸ್ತಾಃ ಪ್ರಸರಂತು. ಸರ್ವೇ ಭಾರತೀಯಾಃ ಕಿಂ ಕುರ್ವಂತು ಇತ್ಯುಕ್ತೆ ಕೆ ದುಃಖೇ ಭವಂತಿ ಕೆ ದೀನೇ ಭವಂತಿ ತೇಷಾಂ ಉದ್ಧರಣಾರ್ಥಂ ಸರ್ವೇ ಹಸ್ತಾಃ ಪ್ರಸರಂತು. ನಿಮ್ಮ ಕೈಯನ್ನು ಚಾಚಿ. ಯಾಕೆ ಕೈಯನ್ನು ಕೊಡಬೇಕು ಅಂತ ಕೇಳಿದ್ರೆ, ಕಷ್ಟದಲ್ಲಿ ಬಿದ್ದಿರುವವರನ್ನು ಮೇಲೆತ್ತುವುದಕ್ಕೋಸ್ಕರ ನಿಮ್ಮ ಕೈಗಳನ್ನು ಕೊಡಿ, ಸಹಾಯ ಹಸ್ತವನ್ನು ಕೊಡಿ. ದುಃಖಿತ ದೀನ ಜನಾನ್ ಉನ್ನೇತುಂ ಅಂದರೆ ಮೇಲೆತ್ತುವುದಕ್ಕೋಸ್ಕರ. ಹಸ್ತಾಃ ಪ್ರಸರಂತು, ನಿಮ್ಮ ಕೈಗಳನ್ನು ಮುಂದೆ ಕೊಡಿ. ಬೋಹೋ ಬೋಹೋ ಮಹಾಜನಾಃ ಹಸ್ತಾಃ ಪ್ರಸರಂತು, ನಿಮ್ಮ ಸಹಾಯದ ಕೈಗಳನ್ನು ಚಾಚಿ ನಿಮ್ಮ ಸಹಾಯವನ್ನು ಕೊಡಿ ಅಂಥೇಳಿ. ಭಾಷಾ ಧನ ಮತ ಜಾತಿ ವಿಭೇದ ಮನಸಿ ಮಾ ಭವತು. ಅಪಿ ಚ ದುಃಖಿತಾನಾಂ ದೀನಾನಾಂ ವಿಷಯೇ ಸಹಾಯಂ ಕುರ್ವಂತು. ಗಂಗಾ ತುಂಗಾ ಕಾವೇರಿ ಜಲಮಸ್ಮಾಕಂ ಮತ್ವಾ ಕೃತ ಸಂಕಲ್ಪಾಃ ಕಾರ್ಯಂ ಕರ್ತುಂ ಆಲಸ್ಯಂ ಹಿತ್ವಾ. ಗಂಗಾ ನದಿ, ತುಂಗಾ ನದಿ,
ಕಾವೇರಿ ನದೀನಾಂ ಜಲಂ ಅಸ್ಮಾಕಂ ಇತಿ ಭಾವನಾ ಅಸ್ಮಾಸು ಭವೇತ್. ಗಂಗಾ ನದಿ ಕುತ್ರ ಅಸ್ತಿ? ಅಸ್ಮಾಕಂ ಭಾರತದೇಶೇ ಅಸ್ತಿ. ತುಂಗಾ ನದಿ ಕುತ್ರ ಅಸ್ತಿ? ಅಸ್ಮಾಕಂ ಭಾರತೇ ಏವ ವಿದ್ಯತೆ. ಕಾವೇರಿ ನದಿ, ಕಾವೇರಿ ಮಾತಾ ಅಸ್ಮಾಕಂ ಜಲಂ ಸರ್ವದಾ ದದಾತಿ. अतः तादृश कावेरी नदी कुत्र अस्ति? अस्माकं राज्ये एव अस्ति खलु. एतादृश नदीनां जलम् अस्माकं, ಇದೆಲ್ಲವೂ ನಮ್ಮ ದೇಶದ, ನಮ್ಮ ರಾಜ್ಯದ ನದಿಗಳು ಎನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಇರಬೇಕು. ತತ್ರ ವಿದ್ಯತೆ ಖಲು ನದಿ ಕ್ಷಿಪತು ಅವಕರಾಣಿ ಇತಿ ಕಸವನ್ನು ಹಾಕುವ ಪ್ರಯತ್ನ ಮಾಡಬೇಡಿ. ಅದು ನಮ್ಮ ದೇಶದ ನದಿ. ಗಂಗಾ ನದಿ ಅಂದರೆ ಎಷ್ಟು ವಿಶೇಷವಾದ ಕಲ್ಪನೆ ನಮ್ಮ ದೇಶದಲ್ಲಿದೆ. ವಿಷ್ಣುಪದಿ ಇತಿ ಕಥಯಂತಿ. ನಾಮ ವಿಷ್ಣುಪದಸ್ಯ ದರ್ಶನಂ ಏಷಾ ಕರೋತಿ ಯತಃ ವಿಷ್ಣುಪದಿ ಇತಿ ಕಥಯಂತಿ. ಗಂಗಾ ನದಿ ಅಂದರೆ ಸಾಮಾನ್ಯವಾದದ್ದಲ್ಲ, ಮುಕ್ತಿಯ ಮಾರ್ಗವನ್ನು ತೋರಿಸುವಂಥವಳು ಎನ್ನುವ ಭಾವನೆ ನಮ್ಮೆಲ್ಲರಲ್ಲಿಯೂ ಇದೆ. ಅದಕ್ಕಾಗಿ ಜಲಂ ಅಸ್ಮಾಕಂ ಮತ್ವಾ, ಮತ್ವಾ ಇತ್ಯತ್ರ ಕ್ತ್ವಾ ಪ್ರತ್ಯಯ. ಕೃತ ಸಂಕಲ್ಪಾಃ ಕಾರ್ಯಂ ಕರ್ತುಂ ಆಲಸ್ಯಂ ಹಿತ್ವಾ. ನಾವೆಲ್ಲರೂ ಕೃತ ಸಂಕಲ್ಪರಾಗಬೇಕು. ಕೃತ ಸಂಕಲ್ಪ ನಾಮ ಕಿಂ? ನಾಮ ಮನುಸ್ಮೃತಿ ಗ್ರಂಥೆ ಏಕತ್ರ ಉಲ್ಲಿಖಿತಂ ಅಸ್ತಿ, ಸಂಕಲ್ಪ ಮೂಲೋ ಕಾಮೋ ವೈ ಯಜ್ಞ ಸಂಕಲ್ಪ ಸಂಭವಾಃ ಇತಿ. ಅಂದರೆ ಅರ್ಥ ಏನು? ನಮ್ಮ ಸಂಕಲ್ಪ, ನಮ್ಮ ನಿರ್ಧಾರ, ನಮ್ಮ ಯೋಚನೆಗಳು ಸಮ್ಯಕ್ ಕಲ್ಪ್ಯತೆ ಇತಿ ಸಂಕಲ್ಪ. ನಮ್ಮ ಯೋಚನೆಗಳು ಸರಿಯಾದ ದಾರಿಯಲ್ಲಿರಬೇಕು. ನಾನೊಬ್ಬನೇ ಬದುಕಿದರೆ ಸರಿಯಲ್ಲ, ನಾವೆಲ್ಲರೂ ಒಂದಾಗಿ ಬದುಕಬೇಕು ಎನ್ನುವಂಥ ಸಂಕಲ್ಪ ನಮ್ಮೆಲ್ಲರಲ್ಲಿ ಇರಬೇಕು. ಕೃತ ಅಂದರೆ ಮಾಡಿದ್ದು, ಸಂಕಲ್ಪ ಕೃತ, ಕೃತ ಸಂಕಲ್ಪಾಃ. ವಯಂ ಸರ್ವೇ ಕೃತ ಸಂಕಲ್ಪಾಃ ಕಾರ್ಯಂ ಕರ್ತುಂ. ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ಹೋಗೋಣ. ಏನು ಕೆಲಸವನ್ನು ಮಾಡಬೇಕು? ಅಸ್ಮಾಕಂ ಭಾರತ ಮಾತುಃ ಸೇವಾ. ತಾದೃಶ ಕಾರ್ಯಂ ಕರ್ತುಂ ಆಲಸ್ಯಂ ಹಿತ್ವಾ. ಮನುಷ್ಯಾಣಾಂ ಷಡ್ದೋಷೇಷು ಏಕಂ ಆಲಸ್ಯಂ. ನಿದ್ರಾ ತಂದ್ರ ಭಯಂಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ಷಡ್ದೋಷ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಚತ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು ಅಂದರೆ, ಈ 6 ದೋಷಗಳು ಮನುಷ್ಯನಲ್ಲಿರುವಂತಹ ಕೆಟ್ಟ ವಿಷಯಗಳು. ಈ 6 ವಿಷಯಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಭಾರತ ಮಾತೆಯ ಸೇವೆಯಲ್ಲಿ ಒಂದಾಗೋಣ. ಅದಕ್ಕೋಸ್ಕರ ಕೃತ ಸಂಕಲ್ಪಾಃ ಭವಾಮಃ. ಗಂಗಾ ತುಂಗಾ ಕಾವೇರಿ ನದ್ಯಾಃ ಜಲಂ ಅಸ್ಮಾಕಂ ಏವ ಕಿಲ. ಆಲಸ್ಯಂ ಹಿತ್ವಾ ನಿರಂತರಂ ಕಾರ್ಯಂ ಕರ್ತುಂ ಬದ್ಧಾದರಾಃ ಭವಂತು. ಸುವರ್ಣ ಪುಷ್ಪಾಂ ಪೃಥಿವೀಮೇತಾಂ ಕೃಷ್ಟುಂ ಆಯಾಂತು. ಪ್ರವಹತು ಕಾಮಂ ಸ್ವೇದಸ್ರೋತಃ ಧೈರ್ಯಂ ಮಾ ಜಹತು. ಭೋಃ ಭೋಃ ಧೈರ್ಯಂ ಮಾ ಜಹತು. ಅಸ್ಮಾಕಂ ಪೃಥಿವಿ, ಅಸ್ಮಾಕಂ ಭಾರತ ಭೂಃ ಕಥಂ ಅಸ್ತಿ ಇತ್ಯುಕ್ತೆ ಸುವರ್ಣ ಪುಷ್ಪವತ್, ಬಂಗಾರದ ಹೂವಿನಂತೆ ಇದೆ. ಸುವರ್ಣ ಪುಷ್ಪಾಂ ಪೃಥಿವೀಮೇತಾಂ ಕೃಷ್ಟುಂ ಆಯಾಂತು. ನೀವು ಎಷ್ಟು ಪರಿಶ್ರಮ ಪಟ್ಟು ಭೂಮಿಯನ್ನು ಅಗಿತೀರೋ, ಎಷ್ಟು ಪರಿಶ್ರಮವನ್ನು ಹಾಕ್ತೀರೋ, ಅಷ್ಟು ಒಳ್ಳೆಯ ಬಂಗಾರ ಈ ಭೂಮಿಯಲ್ಲಿ ಸಿಗುತ್ತೆ. ಅದಕ್ಕಾಗಿ ಸುವರ್ಣ ಪುಷ್ಪಾಂ, ಸುವರ್ಣಮಯ ಭೂಮಿಂ ಇಮಾಂ ಪೃಥಿವೀಂ ಕೃಷ್ಟುಂ ಆಯಾಂತು. ಕೃಷ್ಟುಂ ನಾಮ ಅಗೆಯುವುದು. ಆಯಾಂತು, ಬನ್ನಿ ಪರಿಶ್ರಮ ಪಡೋಣ, ಕಷ್ಟಪಡೋಣ. ಬಂಗಾರಮಯವಾದಂತಹ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯೋಣ, ಬಂಗಾರವನ್ನು ತೆಗೆಯೋಣ. ಆಯಾಂತು ಲೋಟ್ಲಕಾರ. ಪ್ರವಹತು ಕಾಮಂ ಸ್ವೇದ ಸ್ರೋತಃ. ಕಾಮಂ ಪ್ರವಹತು. ನಮ್ಮೆಲ್ಲರ ಆಸೆ ಪ್ರವಾಹೋಪಾದಿಯಲ್ಲಿ ಹರಿಯಬೇಕು. ಪ್ರತಿಯೊಬ್ಬರಲ್ಲಿಯೂ ಕೂಡ ಆಸೆ ಇರಬೇಕು. ಆಸೆಯ ಪ್ರವಾಹ ಹರಿಯಬೇಕು. ತಾದೃಶ ಆಶಾಪೂರಣೆ ಸ್ವೇದ ಸ್ರೋತಃ. ಆ ಬೆವರಿನ ಹನಿಯ ಹೊಳೆ ಹರಿಯಲಿ ಬೇಕಾದರೆ ಧೈರ್ಯಂ ಮಾ ಜಹತು. ನಿಮ್ಮ ಧೈರ್ಯವನ್ನು ಬಿಡಬೇಡಿ. ಧೈರ್ಯಂ ಮಾ ಜಹತು, ಧೈರ್ಯವನ್ನು ಬಿಡಬೇಡಿ.
ಜಹತು ಇತ್ಯತ್ರ ಲೋಟ್ಲಕಾರ. ಬೋಹೋ ಬೋಹೋ ಧೈರ್ಯಂ ಮಾ ಜಹತು, ಧೈರ್ಯವನ್ನು ಬಿಡಬೇಡಿ. ಸ್ವರ್ಣ ಕುಸುಮ ಸದೃಶೀಂ ಭೂಮಿಂ ಕರ್ಷಯಿತುಂ ಆಗಚ್ಚಂತು, ಅಧಿಕ ಸ್ವೇದ ಭವತ್ಯಪಿ ಧೈರ್ಯಂ ಕದಾಪಿ ಮಾ ಜಹತು. ಬಂಗಾರದಂಥ ಭೂಮಿಯನ್ನು ಉಳುಮೆ ಮಾಡಿ ಬೆಳೆಯನ್ನು ಬೆಳೆಯೋಣ. ಬೆವರಿನ ಹೊಳೆಯೇ ಹರಿದರೂ ಧೈರ್ಯವನ್ನು ಬಿಡದಿರಿ. ಘರ್ಷಣ ಲುಂಟನ ವಂಚನ ಹನನಂ ಪ್ರಲಯಂ ಸಂಯಾಂತು, ಸ್ನೇಹಸ್ರೋತಃ ಪ್ರವಹತು ಭ್ರಾತು ಭಾವೋ ಹೃದಿ ಲಸತು. ಅಂದರೆ ಘರ್ಷಣ ಲುಂಟನ ವಂಚನ ಹನನಂ. ಘರ್ಷಣಂ ನಾಮ ಒಬ್ಬರಿಗೊಬ್ಬರಿಗೆ ಕುಸ್ತಿ ಆಡುವಂಥದ್ದು. ಬೇಡ, ಜಗಳ ಯಾಕೆ ಬೇಕು? ಜಗಳವನ್ನು ಆಡುವುದು ಒಳ್ಳೆಯದಲ್ಲ, ಜಗಳ ಬೇಡ. ಲುಂಟನಂ, ಉಪನಿಷತ್ನಲ್ಲಿ ಒಂದು ಕಡೆ ಹೇಳಿದ್ದಾರೆ, ಮಾಗ್ರದ ಕಸ್ಯ ಸ್ವಿಧನಂ, ಇನ್ನೊಬ್ಬರ ವಸ್ತುವಿನಲ್ಲಿ ಆಸೆ ಪಡುವುದು ಒಳ್ಳೆಯದಲ್ಲ. ಅದಕ್ಕಾಗಿ ಘರ್ಷಣವೂ ಬೇಡ, ಲುಂಟನ, ಇನ್ನೊಬ್ಬರ ವಸ್ತುವನ್ನು ಆಸೆ ಪಡುವುದು ಒಳ್ಳೆಯದಲ್ಲ. ವಂಚನಂ, ಇನ್ನೊಬ್ಬರಿಗೆ ಮೋಸ ಮಾಡಿ ಅಂತೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ವಂಚನಂ ಅಂದರೆ ಮೋಸ. ಹನನಂ ಅಂದರೆ ಇನ್ನೊಬ್ಬರ ನಾಶವನ್ನು ಬಯಸುವುದಲ್ಲ. ಅದಕ್ಕೆ ಹೇಳ್ತಾರಲ್ವ, ಯಥಾ ಕಂದುಕಪಾತೇನ ಪತನ್ನಪಿ ಉತ್ಪತತಿ. ಚೆಂಡು ಕೆಳಗಡೆ ಬಿದ್ದರೆ ಎಷ್ಟು ವೇಗವಾಗಿ ಬೀಳುತ್ತೋ ಅಷ್ಟೇ ವೇಗವಾಗಿ ಮೇಲೆ ಬರುತ್ತೆ. ಅಂದರೆ ಅರ್ಥ ಏನು? ಇನ್ನೊಬ್ಬರಿಗೆ ನಾವು ಎಷ್ಟು ಮೋಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವೋ ಅದರಷ್ಟೇ ಮೋಸ ನಮಗೂ ಬಂದು ಒದಗಬಹುದು. ಅದಕ್ಕಾಗಿ ಹನನಂ, ಇನ್ನೊಬ್ಬರ ನಾಶವನ್ನು ಇಚ್ಛೆ ಪಡಬೇಡಿ. ಪ್ರಲಯಂ ಸಂಯಾಂತು, ಇದೆಲ್ಲವೂ ನಾಶವಾಗಲಿ, ಇದೆಲ್ಲವೂ ಇರಕೂಡದು. ಸ್ನೇಹ ಸ್ರೋತಃ, ಎಲ್ಲರಲ್ಲಿಯೂ ಕೂಡ ಸ್ನೇಹದ ಭಾವನೆ ಹೊಳೆ ಹರಿಯಲಿ. ಪ್ರವಹತು, ಸ್ನೇಹದ ಪ್ರವಾಹ ಹರಿಯಲಿ. ಎಲ್ಲರೂ ಒಂದೆಂಬ ಭಾವನೆಯಿಂದ, ಎಲ್ಲರೂ ಮೈತ್ರಿಯಿಂದ ಬದುಕುವ ಭಾವನೆ ಎಲ್ಲರಲ್ಲಿಯೂ ಹರಿಯಲಿ. ಜೊತೆಯಲ್ಲಿ ಭ್ರಾತುರ್ಭಾವ, ನಾವೆಲ್ಲರೂ ಸಹೋದರರು ಸೋದರರು ಎನ್ನುವ ಭಾವನೆ ಇರಬೇಕು. ಸ ಉದರ ಸಮಾನಂ ಉದರಂ, ಎಲ್ಲರೂ ಭಾರತ ಮಾತೆಯ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥವರು, ನಾವೆಲ್ಲರೂ ಒಂದೆನ್ನುವ ಭಾವನೆ ಎಲ್ಲರಲ್ಲಿಯೂ ಇರಲಿ, ಎಲ್ಲರ ಹೃದಯದಲ್ಲಿ ಬರಲಿ. ಹೃದಿ ಭವತು. ಘರ್ಷಣಂ ಲುಂಟನಂ ವಂಚನಂ ಹನನಂ ಸರ್ವತ್ರ ಮಾ ಭವತು, ಇದು ಇರಲೇಬಾರದು. ಸ್ನೇಹ ಭಾವನಾ ಸೋದರ ಭಾವನಾ ಚ ಸರ್ವತ್ರ ಭವತು, ಎಲ್ಲ ಕಡೆಯಲ್ಲಿ ಈ ಭಾವನೆ ಎಲ್ಲರಲ್ಲಿಯೂ ಬರಲಿ. ಅನಿಲಃ ಸಲಿಲಂ ಅನಲಃ ಸರ್ವಂ ಸರ್ವೇಷಾಮೇಕಂ ಪ್ರವಹತಿ ರಕ್ತಮ ಭಕ್ತಂ ಮಾತುಃ ಭೇದೋ ಮಾ ಭವತು. ಭೋ ಭೋ ಭೇದೋ ಮಾ ಭವತು. ಅನಿಲಃ ಸಲಿಲಂ ಅನಲಃ ಸರ್ವಂ ಸರ್ವೇಷಾಂ ಏಕಂ. ಅನಿಲಃ ಅಂದರೆ ಗಾಳಿ. ಗಾಳಿ ಎಲ್ಲರಿಗೂ ಒಂದೇ. ನಿಮ್ಮ ಮನೆ ಗಾಳಿ ಬೇರೆ, ನಮ್ಮ ಮನೆ ಗಾಳಿ ಬೇರೆ ಎನ್ನುವ ಭಾವನೆ ಇಲ್ಲ. ಆ ವಾಯು ಸರ್ವತ್ರ ಏಕರೂಪೇಣ ಏವ ಭವತಿ. ಸಲಿಲಂ ಜಲಂತು ಸರ್ವತ್ರ ಏಕರೂಪೇಣ ಏವ ಭವತಿ. ನದಿ ಅಥವಾ ಜಲಂ ಕದಾಪಿ ಅಸ್ಮಾನ್ನ ವಂಚಯತಿ. ಸಲಿಲಂ ನಾಮ ಜಲಮಿತ್ಯರ್ಥಃ. ಅನಲಃ ನಾಮ ಬೆಂಕಿ. ಬೆಂಕಿಗೆ ಭೇದ ಭಾವ ಇಲ್ಲ, ನೀರಿಗೆ ಭೇದ ಭಾವ ಇಲ್ಲ, ಗಾಳಿಗೆ ಭೇದ ಭಾವ ಇಲ್ಲ. ಸರ್ವಂ ಸರ್ವೇಷಾಂ ಏಕಂ, ಎಲ್ಲರಿಗೂ ಇವೆಲ್ಲವೂ ಒಂದೇ. ಪ್ರವಹತಿ ರಕ್ತಂ ಅಭಕ್ತಂ ಮಾತುಃ ಭೇದೋ ಮಾ ಭವತು. ಅಂದರೆ ಎಲ್ಲರ ದೇಹದಲ್ಲಿ ರಕ್ತಂ ಪ್ರವಹತಿ, ಎಲ್ಲ ದೇಶ ಭಕ್ತರುಗಳ ಹೃದಯದಲ್ಲಿ ದೇಹದಲ್ಲಿ ಹರಿಯುವ ರಕ್ತ ಒಂದೇ. ಅದು ಯಾವುದು? ಭಾರತ ಮಾತೆಯ ರಕ್ತ. ಭಾರತ ಮಾತೆಯಿಂದ ನಮಗೆ ಜೀವ ಸಿಕ್ಕಿದ್ದು, ಜನ್ಮ ಸಿಕ್ಕಿದ್ದು. ಅದಕ್ಕಾಗಿ ಹೇಳ್ತಾರೆ, ತಾಯಿ ಜನ್ಮವನ್ನು ಕೊಡ್ತಾಳೆ, ಭಾರತ ಮಾತೆ ಜೀವನವನ್ನು ಕೊಡ್ತಾಳೆ. ಎರಡೂ ಶ್ರೇಷ್ಠವೇ. 9 ತಿಂಗಳಿನಿಂದ ತಾಯಿಯ ಜನ್ಮ, ಉಳಿದ ಎಷ್ಟು ವರ್ಷ ನಮ್ಮ ಜೀವನ ಇರುತ್ತೋ ಅದೆಲ್ಲದೂ ಕೂಡ ನಮ್ಮ ಭಾರತ ಮಾತೆಯಿಂದ ಸಿಗುವ ಜೀವನ. ನಾವು ಎಷ್ಟು ಕೃತಜ್ಞರಾಗಿರಬೇಕು.
ಹಾಗಾಗಿ ನಮ್ಮೆಲ್ಲರಲ್ಲಿ ಹರಿಯುತ್ತಿರುವ ಭಾವನೆ ರಕ್ತ ಎಲ್ಲ ಒಂದೇ, ಅದು ಭಾರತ ಮಾತೆ ಎನ್ನುವಂತಹ ಮಾತೆಯಿಂದ ಬಂದ ರಕ್ತ. ಅತಃ ಭೇದೋ ಮಾ ಭವತು. ಅದಕ್ಕಾಗಿ ನಮ್ಮಲ್ಲಿ ಯಾರಲ್ಲಿಯೂ ಕೂಡ ಈ ಭೇದ ಭಾವ ಇರಬಾರದು. ವಾಯು ಜಲಂ ಅಗ್ನಯಃ ಸರ್ವೇಷಾಂ ಕೃತೆ ಸಮಾನಾಃ ಸರ್ವೇಷಾಂ ದೇಹೆ ಮಾತುಃ ರಕ್ತಮೇವ ಪ್ರವಹತಿ ಅತ್ರ ಭೇದೋ ನಾಸ್ತಿ. ಗಾಳಿ, ನೀರು, ಬೆಂಕಿ ಇವೆಲ್ಲವೂ ಎಲ್ಲರಿಗೂ ಒಂದೇ. ಎಲ್ಲರ ಶರೀರದಲ್ಲಿ ಹರಿಯುತ್ತಿರುವಂತಹ ರಕ್ತ ಭಾರತ ಮಾತೆಯ ರಕ್ತ. ಹಾಗಾಗಿ ಭೇದ ಭಾವ ಬೇಡ. ಅರ್ಥಂ ಅಭವತ್ವಾ? ಸಮ್ಯಕ್ ಆಸೀತ್ವಾ? ಅತಃ ವಯಂ ಸರ್ವೇ ದೇಶಭಕ್ತಾಃ ಪ್ರಥಮತಃ ಭವೇಯುಃ. ಮೊದಲು ನಾವು ದೇಶಭಕ್ತರಾಗೋಣ. 100 ದೇವರನ್ನು ನೂಕಾಚೆ ದೂರ, ಭಾರತ ಮಾತೆಯನ್ನು ಪೂಜಿಸೋಣ ಬಾರ. 100 ದೇವತೆಗಳನ್ನು ಪೂಜಿಸುವ ಬದಲು ಭಾರತ ಮಾತೆಯೊಂದನ್ನು ಪೂಜಿಸೋಣ. ನಾವೆಲ್ಲರೂ ಒಂದೆಂಬ ಭಾವನೆಯಿಂದ ಪೂಜಿಸೋಣ. ಅತಃ ವಿಸ್ಮೃತ ಭೇದಾಸ್ಸಂತಃ ಇತಿ ಪಾಠಃ ಅತ್ರ ಆಸೀತ್. ವಯಂ ಸರ್ವೇ ಪಠಾಮಃ ಖಲು? ಸಮ್ಯಕ್ ಆಸೀತ್ ವಾ? ಪಾಠಸಂಬಂಧಿ ಕ್ರಿಯಾಕಲಾಪಃ ಕುರ್ಮಃ ಖಲು? ಸುಲಭಪ್ರಶ್ನಾः ಅತ್ರ ಭವಂತಿ. ಸುಲಭರೀತ್ಯಾ ಪಠಿತುಂ ವಯಂ ಶಕ್ನುಮಃ. रिक्तस्थाने समुचितवर्णं लिखत. पश्यन्तु अत्र विद्वांची महाबलेश्वर भट्ट महोदयस्य कृतिषु अन्यतमा कारकं. पुनः अन्यः एकः प्रश्नः. रिक्तस्थाने समुचितं वर्णं लिखत. पश्यन्तु महाभारतस्य कर्ता एषः वेदव्यासः. अर्थमभवत् वा? पुनः अन्यः एकः प्रश्नः. रिक्तस्थाने समुचितं वर्णं लिखत. सन्त्विति अत्र एषः सन्धिः वर्तते, यण् सन्धिः भवति. पुनः अन्यः एकः प्रश्नः, अन्तिमप्रश्नः. रिक्तस्थाने समुचितं वर्णं लिखत. अष्टाध्यायीग्रन्थस्य कर्ता एषः पाणिनि महामुनिः लिखितवान्. गृहकार्यं सम्यक् पठन्तु. एकवाक्येन उत्तरं लिखत. हृदये कः विभेदः न भवेत्, हृदये कीदृशः भावः न लसेत्, किमर्थं हस्तः प्रसरणीयः, सर्वेषाम् ऐक्यं केषां वाञ्छा भवति. लिखन्ति खलु? लकारपुरुषवचनानि लिखत. कुर्वन्तु कः लकारः, प्रवहति कः लकारः, जहतु कः लकारः. पर्यायपदानि लिखत. धनम् अस्य समानार्थकपदं किं, हस्तः अस्य समानार्थकपदं किम्, अनिलः अस्य समानार्थकपदं किम्. संधिं विभज्य नाम लिखत. संधिಯನ್ನು ಬಿಡಿಸಿ ಬರೆಯಿರಿ. संत्विति, संतु प्लस इति संत्विति, आलस्यं हित्वा एवं लिखन्ति खलु. ಧನ್ಯವಾದः. ಜಯತು ಭಾರತಂ, ಜಯತು ಸಂಸ್ಕೃತಂ. ಮತ್ತೊಮ್ಮೆ ನಮ್ಮ ಭಾರತ ಮಾತರಂ ನಮಸ್ಕೃತ್ಯ ಭಾರತ ಮಾತುಃ ಸೇವಾಂ ಕುರ್ಮಃ ವಯಂ ಸರ್ವೇ ಮಿಲಿತ್ವಾ ಇತಿ ಸಂಕಲ್ಪಂ ಕೃತ್ವಾ ಜಯತು ಭಾರತಂ, ಜಯತು ಸಂಸ್ಕೃತಂ. ನಿರ್ಮಾಣ ಮತ್ತು ಬೋಧನೆ ನಾಗರಾಜ ಹೆಗಡೆ, ಸಂಸ್ಕೃತ ಅಧ್ಯಾಪಕರು, ಪ್ರಾರ್ಥನಾ ಪ್ರೌಢಶಾಲೆ, ಪದ್ಮನಾಭನಗರ, ಬೆಂಗಳೂರು. ಧನ್ಯವಾದ. ನಮಸ್ಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಮಸ್ಕಾರ.